ಹಲೋ ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ವ್ಲಾಗ್ನ ನಾನು ಬೆಳಗ್ಗಿನ ಶುರು ಮಾಡಿದೆ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ನನಗೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದುಬಿಟ್ಟು ನಾನು ಚಪಾತಿ ಹಿಟ್ಟನ್ನ ಕಲಿಸ್ತಾ ಇದ್ದೀನಿ ಬೆಳಗ್ಗೆನೇ ಟಿಫನ್ಗೆ ಅಂತಂದು. ನೆನ್ನೆ ಮಾಡಿರೋದು ನಾನ್ ವೆಜ್ ಇತ್ತು, ಹಂಗಾಗಿ ನಿನ್ನೆ ರಾತ್ರಿ ನಾನು ಮಾಡಲಿಲ್ಲ. ಮುದ್ದೆ ಒಂದು ಮಾಡ್ಕೊಂಡಿದ್ದಾಯಿತು, ಮುದ್ದೆನೂ ಮತ್ತು ರೈಸ್ ಸ್ವಲ್ಪ. ಅದಕ್ಕೆ ಬೆಳಿಗ್ಗೆ ನಾನು ಯಾವಾಗಲೂ ಅಷ್ಟೇ, ನಾವು ನಾನ್ ವೆಜ್ ಮಾಡಿದ್ರೆ ಅವತ್ತಿನ ದಿನ ಮಾಡಲ್ಲ, ಮಾರನೇ ದಿನ ಬೆಳಿಗ್ಗೆ ಉಳಿಕೆ ಆಗಿರೋ ಸಾಂಬಾರು ಇರುತ್ತಲ್ಲ, ಅದಕ್ಕೆ ಚಪಾತಿ ಪೂರಿ ಈ ಥರ ಮಾಡ್ತೀವಿ. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಹಂಗಾಗಿ ಈಗ ಚಪಾತಿ ಹಿಟ್ಟನ್ನ ಕಲಿಸ್ತಾ ಇದ್ದೀನಿ. ಇದರಲ್ಲಿ ನನಗೆ ಅರವಿಂದನ್ಗೆ ಮತ್ತು ನಮ್ಮ ಮನೆಯವ್ರಿಗೆ ಅಂದರೆ ಚಪಾತಿ ತುಂಬ ಇಷ್ಟಪಡ್ತಾರೆ. ನಿತಿನೂ ನಾನು ಅಷ್ಟಕ್ಕಷ್ಟೇ, ಇವರಿಬ್ಬರು ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ. ದೋಸೆ ಈ ಥರ ಎಲ್ಲ. ಹಾಗಾಗಿ ಚಪಾತಿ ಮಾಡೋಣ, ಚೆನ್ನಾಗಿರುತ್ತೆ ಆ ಸಾಂಬಾರಿಗೆ, ತಿಳಿ ಸಾಂಬಾರು ಜೊತೆ ಅಂತ ಹೇಳ್ಬಿಟ್ಟು ಈಗ ಚಪಾತಿ ಹಿಟ್ಟನ್ನ ಕಲಿಸ್ತಾ ಇದ್ದೀನಿ. ನಾವೇನು ಈ ಗೋಧಿ ಇದೆಲ್ಲ ಹಾಕ್ಸ್ಕೊಂಡು ಬಂದೇನು ಮಾಡಲ್ಲ. ಗೋಧಿ ಈಗೆಲ್ಲ ಸಿಗೋದೇ ಇಲ್ಲ. ಏನಾದರೂ ಅಂಗಡಿಲಿ ಕೇಳಿದ್ರೆ ಸಿಗುತ್ತೇನೋ ಗೊತ್ತಿಲ್ಲ ಆಗಲಿ. ಆಗ ಸ್ಟೋರಲ್ಲೆಲ್ಲ ಕೊಡೋರು. ಅದು ತಂದು ನೀಟಾಗಿ ತೊಳೆದು 2-3 ಸರಿ ಒಣ ಹಾಕಿ ಆಮೇಲೆ ಮಿಷನ್ಗೆ ಹಾಕ್ಸ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರೋದು. ಈಗ ಅದೆಲ್ಲ ಇಲ್ಲ, ಹೋಗೋದು ಅಂಗಡೀಲಿ ಡೈರೆಕ್ಟ್ ಒಂದು ಪ್ಯಾಕೆಟ್ ತರೋದು, ಕಲಿಸೋದು, ಮಾಡೋದು, ಈ ಥರ ಇದ್ದೀವಿ. ಯಾಕಂದರೆ ಮನೆಯಲ್ಲಿ ಆ ಥರ ಸ್ಟೋರಲ್ಲಿ ಸಿಗೋ ಥರ ಸಿಕ್ಕಿದ್ರೆ ಚೆನ್ನಾಗಿರೋದು. ಆ ಚಪಾತಿ ತುಂಬ ಸಾಫ್ಟಾಗಿ ತುಂಬ ಕಲರ್ಫುಲ್ಲಾಗಿರೋದು. ಇದೊಂಥರ ಸ್ವಲ್ಪ ಅಷ್ಟಾಗಿ ಕಲರ್ ಇಲ್ಲ, ವೈಟ್ ಕಲರ್ ಅಂತ ಅನಿಸುತ್ತೆ ನನಗೆ ಚಪಾತಿ ಹಿಟ್ಟು ನೋಡ್ತಾ ಇದ್ರೇ. ಅದಕ್ಕೆ ನೀಟಾಗಿ ಅದನ್ನೆಲ್ಲ ಕಲಸಿ ಒಂದು ಹಾಫ್ ಆನ್ ಅವರ್ ಅಷ್ಟು ನೆನೆಸಿಟ್ಬಿಟ್ರೆ ಮತ್ತಷ್ಟರಲ್ಲಿ ನಾನು ಎದ್ಬಿಟ್ಟು ಬಟ್ಟೆಗಳೆಲ್ಲ ತೊಳೆದು ಮತ್ತು ಈಚೆ ಕಡೆದೆಲ್ಲ ತೊಳೆದು ನೀರು ಹಿಡ್ಕೊಂಡು ಈಗ ಚಪಾತಿ ಹಿಟ್ಟನ್ನ ಕಲಿಸ್ತಾ ಇರೋದು. ಎದ್ದಿದ ತಕ್ಷಣ 10 ಗಂಟೆವರೆಗೂ ಒಂದೇ ಉಸಿರಲ್ಲೇ ಓಡಾಡ್ಕೊಂಡು ಮಾಡ್ಬೇಕು ಕೆಲಸ, ಅಷ್ಟು ಕೆಲಸಗಳಿರ್ತವೆ. ಪಾತ್ರೆ ತೊಳೆದಂತೆ, ನೆಲ ಒರೆಸೋದು, ಕಸ ಹುಡುಗೋದು, ಮತ್ತು ಕಾಫಿ ಟೀ ಮಾಡ್ಕೊಳ್ಳೋದು, ಮತ್ತು ಟಿಫನ್ ಮಾಡೋದು. 10 ಗಂಟೆ ಅಷ್ಟರಲ್ಲಿ ವೀಡಿಯೋಸ್ ಎಲ್ಲ ಪೋಸ್ಟ್ ಮಾಡ್ತಾ ಕೂತ್ಕೊಳ್ಳೋದು, ಇನ್ಸ್ಟಾ, ಫೇಸ್ಬುಕ್ ಅಂತ. ಸೊ ಹಿಂಗೆ ಹೆವಿ ಬ್ಯುಸಿ 10:30 11 ಗಂಟೆವರೆಗೂ. ಆಮೇಲೆ ಒಂಚೂರು ತಿಂದ್ಕೊಂಡು 11 ಗಂಟೆ ಮೇಲೆ ತಿನ್ನೋದು ನಾನು ಡೈಲಿ. ಒಂಚೂರು ತಿಂದ್ಕೊಬಿಟ್ಟು ನೆಕ್ಸ್ಟ್ ನಾನು ಯೂಟ್ಯೂಬ್ ಬ್ಲಾಗ್ಗೆ ಕುತ್ಕೊತೀನಿ, ಎಡಿಟಿಂಗು, ವಾಯ್ಸ್ ಓವರ್ ಅಂತ. ಅದನ್ನು 1 ಗಂಟೆ 2 ಗಂಟೆ ಅಷ್ಟರಲ್ಲಿ ಮುಗಿಸ್ಬಿಟ್ಟು 2:45 2:50 ಹಂಗೆ 2:40 ಆ ರೇಂಜಿಂದ 3 ಗಂಟೆ ಒಳಗೆ ಅಪ್ಲೋಡ್ ಮಾಡಿಬಿಡ್ತೀನಿ. ಅದು ಅಪ್ಲೋಡ್ ಮಾಡಿ ಮತ್ತು ಅದನ್ನು ಫೇಸ್ಬುಕ್ ಅಪ್ಲೋಡ್ ಮಾಡಿ ಇಷ್ಟೆಲ್ಲ ಮುಗಿಸೋ ಅಷ್ಟರಲ್ಲಿ 2:30 3 ಗಂಟೆ ಆಗುತ್ತೆ. ಮತ್ತು 3 ಗಂಟೆಯಿಂದ ಮತ್ತು ನಾಳೆ ಇದಕ್ಕೆ ಸ್ವಲ್ಪ ವ್ಲಾಗ್ನ ಇದು ಮಾಡ್ಕೊಳ್ಳೋದು, ಮತ್ತು ಇನ್ನೂ ಉಳಿಕೆ ಆಗಿರೋ ಕೆಲಸಗಳಿರ್ತಾವಲ್ಲ ಮನೆಯಲ್ಲಿ, ಅವನ್ನ ಮಾಡ್ಕೊಳ್ಳೋದು. ಹಿಂಗೆ ಸ್ವಲ್ಪ ಜನ ಅಂದ್ಕೊತಾರೆ, ಅಯ್ಯೋ ಏನು ಕೆಲಸ ಇರುತ್ತೆ ಮನೆಯಲ್ಲಿ, ಸ್ವಲ್ಪ ವೀಡಿಯೋ ಮಾಡ್ತಾಳೆ ಮೊಬೈಲಲ್ಲಿ ಹಾಕ್ತಾಳೆ ಅಂತಂದು. ಆದರೆ ಹೆವಿ ವರ್ಕ್ ಇರುತ್ತೆ. ಕಣ್ಣೆಲ್ಲ ಒಂಥರ ಉರಿ ಬರ್ತಾಯಿತ್ತು ನನಗೆ ಈ ನಡುವೆ ಅಂತೂ. ಯಾಕಂದರೆ ಮೊಬೈಲ್ ವರ್ಕು ಜಾಸ್ತಿ, ಹಾಗೆ ಮನೆ ಕೆಲಸ ಇದೆಲ್ಲ ಸರಿಯಾಗಿ ನಿದ್ದೆ ಇಲ್ಲ. ಹಂಗಾಗಿ ಈಗ ಚಪಾತಿನ ನಾನೆಲ್ಲ ಹೊಸ್ತಿದ್ದಾಯಿತು, ಸುಡ್ತಾ ಇದ್ದೀನಿ. ಇದು ಟವಾ ಪ್ರಾಬ್ಲಮ್ಮೇ ಹೇಳ್ರಿ. ಆಗ ನಾನು ಚಪಾತಿ ಸ್ವಲ್ಪ ಇದು ಸಾಫ್ಟಾಗಿ ಬರ್ತಾ ಇಲ್ಲ, ಗಟ್ಟಿ ಬರ್ತೈತೆ ಅಂತ ಹೇಳಿದ್ನಲ್ಲ, ಅದು ಟವಾ ಪ್ರಾಬ್ಲಮ್ಮೇ. ಈಗ ನಾನ್ ಸ್ಟಿಕ್ ಒಂದಿತ್ತು ನನ್ನ ಹತ್ರ, ಅದನ್ನು ಹಳೇದು ತೆಗೆದುಬಿಟ್ಟು ಈಗ ನಾನ್ ಸ್ಟಿಕ್ಕಲ್ಲೇ ಸುಡ್ತಾ ಇದ್ದೀನಿ. ತುಂಬ ಸಾಫ್ಟಾಗಿ ಬರುತ್ತೆ, ಮತ್ತು ಜಾಸ್ತಿ ಹೊತ್ತಿಟ್ರೂ ಸಾಫ್ಟಾಗೇ ಇರುತ್ತೆ. ಹಾಗಾಗಿ ಎರಡೂ ಕಡೆನೂ ಈ ರೀತಿ ಆಯಿಲ್ ಹಾಕ್ಬಿಟ್ಟು ಸುಡ್ತೀನಿ ಚಪಾತಿನ. ಚಪಾತಿಗೆ ಆಯಿಲ್ ಹಾಕಿಲ್ಲ ಅಂದರೆ ನಮ್ಮ ಮನೇಲಿ ತಿನ್ನಲ್ಲ, ನಮ್ಮ ಮನೆಯವರು ತಿನ್ನಲ್ಲ, ಮತ್ತು ಮಕ್ಕಳು ತಿನ್ನಲ್ಲ. ನಾನು ಅವ್ರಿಗಿಂತಲೂ ಮುಂಚೆನೇ ತಿನ್ನಲ್ಲ. ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ಚಪಾತಿ ಮೇಲೆ ನಂಗೆ ಇಷ್ಟ ಆಗುತ್ತೆ. ಏನೇ ಒಂದು ಅಡುಗೆಗಾಗಲಿ ಸ್ವಲ್ಪ ಆಯಿಲ್ ಮುಂದೆ ಇದ್ರೇ ಇಷ್ಟ. ಆದರೆ ಅನ್ಹೆಲ್ದಿ ಆ ಥರ ತಿನ್ನಬಾರ್ದು ಅಂತಂದು ಅಂತಾರೆ, ಅದು ನಿಜಾನೂ ಅನ್ಹೆಲ್ದಿನ. ಆದರೂ ಏನು ಮಾಡಬೇಕು, ಅದು ಮುಂಚೆಯಿಂದಲೂ ಆ ರೀತಿ ಅಭ್ಯಾಸ ಮಾಡ್ಕೊಬಿಟ್ಟಿದ್ದೀವಿ. ಒಂಚೂರು ಜಾಸ್ತಿ ಇದ್ರೇ ನನಗೆ ಇಷ್ಟ ಆಗುತ್ತೆ ಆ ರೀತಿ. ಈಗ ಚಪಾತಿ ಎಲ್ಲ ಸುಟ್ಬಿಟ್ಟು ತಿಂದು ನೆಕ್ಸ್ಟ್ ನಾವು ರೆಡಿಯಾಗಿಬಿಟ್ಟು ಸಂಜೆ ಆಗಲೇ ಒಂದು 5:45 6 ಗಂಟೆ ಆಗ್ತಾಯಿತ್ತು. ಆವಾಗ ಹೊರಟ್ವಿ ನೋಡಿ ರೆಡಿಯಾಗಿಬಿಟ್ಟು. ಕಣ್ಣು ನೋಡ್ತಾ ಇರ್ಬೋದು ನಿಮಗೆ ನನ್ನ ಕಣ್ಣು ಯಾವ ರೀತಿ ಆಗಿದೆ ಅಂತಂದು. ಫುಲ್ ಈ ಥರ ವೀಡಿಯೋಸ್ ವರ್ಕು, ಮನೆ ನಿದ್ದೆ ಇದೆಲ್ಲ ಕೆಲಸದ ಮೇಲೆ ಬ್ಯುಸಿ ಆಗಿಬಿಟ್ಟು ನನಗೆ ಜಾಸ್ತಿ ಕಣ್ಣು ಪೇಯ್ನ್ ಜಾಸ್ತಿ ಬಂದುಬಿಟ್ಟಿದೆ. ಹಂಗಾಗಿ ರೆಡಿಯಾಗಿಬಿಟ್ಟು ನಾವು ಎಲ್ಲಿಗೆ ಹೊರಟ್ವಿ ಅಂದರೆ ಪಾವಗಡ ಹೋಗ್ತಾ ಇದ್ದೀವಿ. ಸೊ ಪಾವಗಡ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ವರ್ಕ್ ಇದೆ, ಅದೆಲ್ಲನೂ ತೋರಿಸ್ತೀನಿ ಏನು ವರ್ಕು ಏನು ಅಂತಂದು. ಅದಕ್ಕೆ ನಾನು ನಮ್ಮ ಮನೆಯವರಿಬ್ಬರು ಈ ರೀತಿ ರೆಡಿ ಆದ್ವಿ. ನಿತಿನ್ಗೆ ಹೇಳ್ಬಿಟ್ಟು ಬಂದೆ, ಸ್ವಲ್ಪ ಸಾಂಬಾರುಗಳೆಲ್ಲ ಬಿಸಿ ಮಾಡಿಡು, ಬಂದು ಮತ್ತೆ ನಾನು ನೈಟ್ ರೈಸ್ ಮಾಡ್ತೀನಿ ಅಂತಂದು. ಸರಿ ನಮ್ಮ ಆಯಿತು ಅಂತ ಅಂದ. ಸದ್ಯಕ್ಕೆ ಆ ಥರ ಆದರೂ ಅವ್ನು ಮಾಡ್ತಾನೆ, ಸಾಂಬಾರು ಏನಾದರೂ ಬಿಸಿ ಮಾಡಿಕೊಡು, ಇಲ್ಲ ಏನಾದರೂ ಈಚೆ ಕಡೆ ಇದ್ದರೆ ಒಳಗಡೆ ಎತ್ತಿಟ್ಟು ಲಾಕ್ ಮಾಡ್ಕೊಂಡೋಗು ಅಂದರೆ ಆ ಥರ ಸ್ವಲ್ಪ ಹೆಲ್ಪ್ಗೆ ಆ ಥರ ಇರ್ತಾನೆ ಅವನು. ಇಲ್ಲಿಂದ ಹೊರಟ್ವಿ ನೋಡಿ. ಫುಲ್ಲು ಕ್ಲೈಮೇಟ್ ಅಂತೂ ತುಂಬ ಚೆನ್ನಾಗಿದೆ, ಆದರೆ ಮಳೆ ಮಾತ್ರ ಬರ್ತಾ ಇಲ್ಲ ಯಾವುದೇ ಕಾರಣಕ್ಕೂ. ಸೊ ಅಲ್ಲಿಂದ ಬಂದಿದ್ದು ನಮ್ಮ ಪಾವಗಡದ ಹತ್ರ ಸಾಯಿಬಾಬಾ ದೇವಸ್ಥಾನ ಇದೆಯಲ್ಲ, ಸೊ ಅಲ್ಲಿಗೆ ಬಂದಿದ್ದು. ಅಲ್ಲಿ ಬೆಟ್ಟ ನೋಡ್ತಾ ಇರ್ಬೋದು, ಪಾವಗಡ ಬೆಟ್ಟ. ಈ ಫೀಲ್ಡ್ ತುಂಬ ಚೆನ್ನಾಗಿದೆ, ಈ ಕಡೆ ಎಲ್ಲ ನೋಡ್ತಾ ಇರ್ಬೋದು ಎಷ್ಟೊಂದು ಫ್ರೀಡಮ್ ಆಗಿದೆ. ಸೊ ಇಲ್ಲಿ ಬಂದುಬಿಟ್ಟು ಏನಕ್ಕೆ ನಾವು ಬಂದಿದ್ದು ಅಂದರೆ, ನೋಡಿ ಪವರ್ ಪ್ಲೇ ಅಂತಂದು ಹೇಳ್ಬಿಟ್ಟು ಪ್ಲೇ ಗ್ರೌಂಡ್ನ ಇಲ್ಲೊಂದು ಇದು ಮಾಡಿದ್ದಾರೆ, ಹೊಸದಾಗಿ ಕ್ರಿಯೇಟ್ ಮಾಡಿದ್ದಾರೆ. ಹಂಗಾಗಿ ನಮ್ಮನ್ನು ಇವರು ಇನ್ವೈಟ್ ಮಾಡಿದರು, ಬರಲೇಬೇಕು ಒಂದು ಸಾರಿ ನೀವು ಅಂತಂದು. ಹಾಗಾಗಿ ನನ್ನ ವೀಡಿಯೋಸು ನೋಡೋರು ತುಂಬ ಜನ ನಮ್ಮ ಸುತ್ತಮುತ್ತ ಪಾವಗಡ ಸುತ್ತಮುತ್ತ ಹಳ್ಳಿಯವರು ಮತ್ತು ಪಾವಗಡದವ್ರು ಈ ಥರ ಇರ್ತಾರಲ್ಲ, ಅಂಥವ್ರಿಗೆಲ್ಲ ಹೆಲ್ಪ್ ಆಗಲಿ ಅಂತಂದು. ಇದು ನಮ್ಮ ಪಾವಗಡದಲ್ಲಿ ಫಸ್ಟ್ ಟೈಮ್ ಇದು ಮಾಡ್ತಾ ಇರೋದು. ನನ್ನ ಮಗ ಅಂತೂ ನಾನು ಕ್ರಿಕೆಟ್ ಆಡಬೇಕು, ನನಗೆಲ್ಲಾದರೂ ಕಳಿಸ್ರಿ ಅಂತಂದು ಹೇಳ್ಬಿಟ್ಟು ಹೆವಿ ನನಗೆ ಹಠ ಮಾಡ್ತಾ ಇದ್ದ ಅರವಿಂದು. ಆದರೆ ಅವನಿಲ್ಲ, ಈಗ ತುಮಕೂರಿಗೆ ಹೋಗ್ಬಿಟ್ಟ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ. ಅದು ಈವ್ನಿಂಗ್ಗೆ ಬನ್ನಿ, ಸ್ವಲ್ಪ ವೀಡಿಯೋ
ವೀಡಿಯೋಸ್ಗೆಲ್ಲ ಚೆನ್ನಾಗಿರುತ್ತೆ ಅಂತಂದರು. ಸರಿ ಅಂತಂದು ಹೇಳ್ಬಿಟ್ಟು ನಾವು ಈವ್ನಿಂಗೆ ಬಂದಿದ ತಕ್ಷಣ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿ ನೆಕ್ಸ್ಟ್ ಈಚೆ ಕಡೆ ಹೋಗ್ಬಿಟ್ಟು ಒಂದು ಕ್ಲಿಪ್ನ ತೊಗೊಂಡು ಆಮೇಲೆ ಇಲ್ಲಿ ಕೆಫೆ ಥರನೂ ಇದೆ. ಸೊ ಅದಕ್ಕೋಸ್ಕರ ಅಲ್ಲಿ ಕೆಫೆ ಇದೆಯಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಕುತ್ಕೊಂಡು ನಾವು ಸ್ವಲ್ಪ ಐಟಮ್ಸ್ನೆಲ್ಲ ಆರ್ಡರ್ ಮಾಡಿದ್ವಿ. ಅದು ಬರೋವರೆಗೂ ಸ್ವಲ್ಪ ವೆಯ್ಟ್ ಮಾಡ್ತಾ ಇರೋಣ ಅಂತ. ನಮ್ಮ ಮನೆಯವ್ರು ಬಂದಿದ್ದ ತಕ್ಷಣ ಟೀ ಕುಡಿದ್ರು ಆಗ್ಲೇ. ಸೊ ಟೀ ಕುಡಿತಾ ಈಗ ಹಂಗೆ ಮಾತಾಡ್ತಾಯಿದ್ರು. ನಾನೊಂದು ಸ್ವಲ್ಪ ಹಾಗೆ ವ್ಲಾಗ್ನ ಶುರು ಮಾಡಿದೆ. ನಾವು ಎಲ್ಲೇ ಹೋಗಲಿ ಎಲ್ಲೇ ಬಂದರು ಸೊ ಏನೇ ಒಂದು ನಮ್ಮ ಲೈಫಲ್ಲಿ ಏನೇ ಒಂದು ಆದ್ರೂ ನಿಮ್ಮ ಜೊತೆ ಅಪ್ಡೇಟ್ ಮಾಡೋದು ನಮ್ಮ ಕೆಲಸ ಆಗಿರುತ್ತೆ. ಹಾಗಾಗಿ ಇಲ್ಲಿಗೆ ಬಂದಿದ್ದ ತಕ್ಷಣ ಇಲ್ಲೊಂದು ಸ್ವಲ್ಪ ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ಅಷ್ಟರಲ್ಲಿ ಫ್ರೆಂಚ್ ಫ್ರೈಸು ಮತ್ತು ಇದು ಮ್ಯಾಗಿ ಸೊ 2 ಹೇಳಿದ್ವಿ, ನೂಡಲ್ಸು. ಸೊ ಹಂಗಾಗಿ ಈಗ ಅದು ಬಂದಿದ್ದ ತಕ್ಷಣ ನಮ್ಮ ಮನೆಯವ್ರು ಇದೆಲ್ಲ ತಿಂತೀಯ ನೀನು ಅಂತಂದು ಎಷ್ಟು ಚೆನ್ನಾಗಿ ಕೇಳಿದ್ರು ನನ್ನ. ಅದೆಷ್ಟಿದೆ ನಾನೆಲ್ಲ ತಿಂದರೆ ಈ ಥರದ್ದಾದರೆ ಚೆನ್ನಾಗಿ ತಿಂತೀಯ, ಊಟ ಮಾಡಂದ್ರೆ ಮಾತ್ರ ನನಗೆ ಆಗಲ್ಲ, ಇಷ್ಟೇ ಎಷ್ಟು ತಿನ್ನೋದು ನಾನು ಅಂತ ಡೈಲಾಗ್ ಹೊಡಿತೀಯ ಅಂತ ಹೇಳ್ತಾಯಿದ್ರು. ಹಾಗೆ ನಾನು ನಮ್ಮ ಮನೆಯವ್ರು ಇಬ್ಬರು ಸೇರ್ಕೊಂಡು ಇದನ್ನೆಲ್ಲ ಖಾಲಿ ಮಾಡಿದ್ವಿ. ಹಾಗೆ ಒಂದು ಸ್ವಲ್ಪ ಜನಕ್ಕೆ ಹೇಳ್ತಾ ಇದ್ದೀನಿ, ಎಲ್ರಿಗೂ ಅಲ್ಲ, ಸ್ವಲ್ಪ ಜನ ನನ್ನ ಬೇಕಂತಂದೆ ಟಾರ್ಗೆಟ್ ಮಾಡಿ ಮೆಸೇಜ್ ಮಾಡೋರಿಗೆ ಮತ್ತು ಟಾರ್ಗೆಟ್ ಮಾಡಿ ನನ್ನನ್ನು ನೋಡೋರಿಗೆ ಅಂಥವ್ರಿಗೆ ಮಾತ್ರ ಉರ್ಕೊತಾರಲ್ಲ. ಸೊ ಫೈನಲಿ ಹೇಳ್ತಾ ಇದ್ದೀನಿ, ಉರ್ಕೊತಾರಲ್ಲ ನಾನು ನೋಡಿಬಿಟ್ಟು ಅಂಥವ್ರಿಗೆ ಮಾತ್ರ ಹೇಳ್ತಾ ಇದ್ದೀನಿ. ಮುಂಚೆ ಇದ್ದಿದ್ದ ಲೈಫ್ ಸ್ಟೈಲ್ಗೂ ಈಗಿರುವಂಥ ಲೈಫ್ ಸ್ಟೈಲನ್ನು ನೋಡಿ ತುಂಬ ಜನ ಉರ್ಕೊತಾರೆ. ಅದರಲ್ಲಿ ಈಗ ನನ್ನ ಮಗ ಅರವಿಂದ್ ಬಂದುಬಿಟ್ಟು ಸ್ವಲ್ಪ ಇನ್ಸ್ಟಾದಲ್ಲಿ ರೀಲ್ಸ್ ಮಾಡ್ತಾವನೆ. ಸೊ ಅವ್ನಿಗೆ ಮುಂಚೆಯಿಂದಲೂ ಆ ಪ್ಯಾಷನ್ ಇತ್ತು. ನಾವು 10th ಅಂತಂದು ಹೇಳ್ಬಿಟ್ಟು ಅದನ್ನ ಬಿಡಿಸಿದ್ವಿ. ವೀಡಿಯೋಸ್ ಯಾವುದು ನೀನು ಮಾಡಬಾರ್ದು, ಪೋಸ್ಟ್ ಮಾಡಬಾರ್ದು ಅಂತ. ಹಾಗಾಗಿ ಇನ್ನೇನು 10th ಆಯ್ತಲ್ಲ, ಈಗ ಅಲ್ಲಿ PUC ಬೇರೆ ತುಮಕೂರು ಹೋಗಿದ್ದಾನೆ. ಅವ್ನ ಮೈಂಡು ರಿಲೀಫ್ ಆಗಬೇಕು, ಸ್ವಲ್ಪ ಫ್ರೀಡಮಾಗಿ ಇರಬೇಕಂದ್ರೆ ಅವ್ನಿಗೆ ಸ್ವಲ್ಪ ಅದ್ರ ಮೇಲೆ ಪ್ಯಾಷನ್ ಇದೆ, ರೀಲ್ಸ್ ಮಾಡೋದ್ರ ಮೇಲೆ. ಸರಿ ಆಯಿತು, ಅದಾದರೂ ಒಂದು ಟೈಮ್ ಮಾಡು ಅಂತಂದು ಹೇಳ್ಬಿಟ್ರೆ ಅವ್ನಿಗೂ ಊರಿಂದು ಸ್ವಲ್ಪ ಗಮನ ಎಲ್ಲ ಕಡಿಮೆ ಆಗಿ ನಮ್ಮ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗಿ ಸ್ವಲ್ಪ ಅದ್ರ ಮೇಲೆ ಫೋಕಸ್ ಮಾಡಿ ಮತ್ತು ಓದೋದ್ರ ಮೇಲೂ ಮಾಡ್ತಾನೆ. ಯಾವುದೋ ಒಂದು ಸಂಜೆ ಅವನ ಮೈಂಡ್ ರಿಲೀಫ್ ಆಗೋದಕ್ಕೋಸ್ಕರ 1 hour ಹಾಫ್ ಆನ್ ಅವರಲ್ಲಿ ಈ ವರ್ಕ್ ಮಾಡ್ತಿದ್ದಾನೆ. ಅದಕ್ಕೋಸ್ಕರ ನನಗೆ ಬ್ಯಾಡ್ ಕಾಮೆಂಟ್ ಮಾಡೋರೆಲ್ಲ ತಗೊಂಡೋಗಿ ಸೊ ಅವನಿಗೆ ಮಾಡ್ತಿದ್ದಾರೆ ಈಗ. ಅಲ್ಲ, ಅದು ಎಂಥ ಜನ ಸುಮ್ಮನೆ ಇದ್ದರೆ ಬರಲ್ಲ. ಈ ಥರ ನಾವು ಒಂದು ಮೇಲೆ ಎತ್ತರಕ್ಕೆ ಬೆಳೆಯೋದು ಸುಮ್ಮನೆ ನಾವು ಕೂತ್ಕೊಂಡು ಒಬ್ಬರು ಏನೋ ಮಾಡ್ತಿದ್ದಾರೆ ಅಂತಂದು ಇದು ಮಾಡೋದಕ್ಕೆ ಹೋದರೆ ಇಷ್ಟು ಎತ್ತರಕ್ಕೆ ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ನಾವು ಅದರಿಂದ ತುಂಬ ಹಾರ್ಡ್ ವರ್ಕ್ ಮಾಡ್ತೀವಿ. ಸೊ ನೀವೆಷ್ಟೇ ಬ್ಯಾಡ್ ಕಮೆಂಟ್ ಮಾಡಿದ್ರು, ಎಷ್ಟೇ ಇದಾದರೂ ನಿಮಗೆ ಅಟ್ಲೀಸ್ಟ್ ಒಳ್ಳೆ ಕಮೆಂಟ್ ಮಾಡೋಕ್ಕಾಗಿಲ್ಲ ಅಂದ್ರೂ ಸುಮ್ಮನೆ ಇರ್ಬೋದಲ್ವ. ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆಗಲ್ವಲ್ಲ, ಸೊ ಏನಕ್ಕೆ ನೋಡೋಕ್ಕೆ ಬರ್ತೀರಾ? ನೋಡೋದು ಆಮೇಲೆ ನೆಕ್ಸ್ಟ್ ಬ್ಯಾಡ್ ಕಮೆಂಟ್ ಇಡೋದು. ಸೊ ಈ ಥರ ಪಾಪ ಅವ್ನಿಗೂ ಹೋಗ್ಬಿಟ್ಟು ಕಾಮೆಂಟು ಸೇಮ್ ನನಗೆ ಯಾರು ಮಾಡ್ತಾ ಇದ್ದಾರೋ ಅವರೇ ಅವ್ನಿಗೂ ಹೋಗಿ ಮಾಡ್ತಾವ್ರೆ ಬ್ಯಾಡ್ ಕಮೆಂಟ್. ನಿನ್ನ ಮುಖ ನೋಡ್ಕೊ, ನೀನು ಅಲ್ಲಿ ನೋಡ್ಕೊ, ನೀನು ಇದು ನೋಡ್ಕೊ, ಅದು ನೋಡ್ಕೊ ಅಂತಂದು. ನನಗೆ ನಿಜ ಕೋಪ ಬರುತ್ತೆ. ಯಾಕಂದರೆ ಮಕ್ಕಳನ್ನ ಯಾರೂ ಹಾಳಾಗೋಗ್ಲಿ ಅಂತ ಯಾವ ತಂದೆ ತಾಯಿನೂ ಬಯಸಲ್ಲ. ಸೊ ಮಕ್ಕಳು ಎಷ್ಟು ಎತ್ತರಕ್ಕೆ ನಾವು ಬೆಳೆಸಿದ್ದೀವಿ ಅಂದರೆ ಅವರು ಫ್ಯೂಚರ್ ಏನು, ಅವ್ರ ಎಜುಕೇಷನ್ ಏನು ಅನ್ನೋದು ನಮಗೂ ಇಂಟ್ರೆಸ್ಟ್ ಇರುತ್ತೆ. ಅಟ್ಲೀಸ್ಟ್ ಎಜುಕೇಷನ್ನೇ ನಿನ್ಗೆ ಇಂಪಾರ್ಟೆಂಟು ಅಂತ ಟಾರ್ಚರ್ ಕೊಡೋ ಅಂತ ದಡ್ರಲ್ಲ ನಾನು, ನಮ್ಮ ಮನೆಯವರು. ಸೊ ಅದು ಇರಬೇಕು, ಎಲ್ಲದರಲ್ಲೂ ಇರಬೇಕು ಮಕ್ಕಳು ಅನ್ನೋದು ನಮ್ಮ ಒಪಿನಿಯನ್ ಆಗಿರುತ್ತೆ. ಹಾಗಂತ ಅವ್ರು ಬರೀ ರೀಲ್ಸ್ ಮಾಡ್ಕೊಂಡು ಹಾಳಾಗೋಗ್ಲಿ ಅಂತಂದು ಯಾವ ತಂದೆ ತಾಯಿನೂ ಬಯಸಲ್ಲ, ಹೇಳೋದು ಇಲ್ಲ. ಅದು ಯಾಕೆ ಅರ್ಥ ಆಗಲ್ಲ ಬ್ಯಾಡ್ ಕಮೆಂಟ್ ಮಾಡೋರಿಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ, ಎಲ್ರಿಗೂ ಅಲ್ಲ. ಸೊ ತುಂಬ ಜನ ನನ್ನ ಮುಂಚೆ ಇದ್ದಿದ್ದ ಲೈಫ್ ಸ್ಟೈಲ್ಗೂ ಈಗಿರುವಂಥ ಲೈಫ್ ಸ್ಟೈಲ್ಗೂ ಹೋಲಿಕೆ ಮಾಡ್ಕೊಂಡು ನೀವು ತುಂಬ ಗ್ರೇಟು, ತುಂಬ ಹಾರ್ಡ್ ವರ್ಕ್ ಮಾಡ್ತೀರಾ, ತುಂಬ ಚೆನ್ನಾಗಿ ನಿಮ್ಮ ಲೈಫ್ನ ಬಿಲ್ಡ್ ಮಾಡ್ತೀರಾ ಅಂತಂದು ಹೇಳ್ಬಿಟ್ಟು ಸೊ ನಿಮ್ಮ ಕೆರಿಯರ್ ಎಲ್ಲ ಬಿಲ್ಡ್ ಮಾಡ್ಕೊತೀರಾ ಅಂತ ತುಂಬ ಚೆನ್ನಾಗಿ ನನ್ನ ಅಪ್ರಿಷಿಯೇಟ್ ಮಾಡ್ತಾರೆ. ಸೊ ಹಂಗಾಗಿ ತುಂಬ ಥ್ಯಾಂಕ್ಸ್ ನಿಮ್ಮೆಲ್ರಿಗೂ. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ಅಲ್ಲಿಂದ ನಾವೀಗ ಅಲ್ಲಿಗೆ ಬಿಟ್ಬಿಡೋಣ ಮ್ಯಾಟ್ರ್, ಸಾಕು. ಅವ್ರ ಬಗ್ಗೆ ಜಾಸ್ತಿ ಹೇಳ್ತಾ ಹೋದರೆ ಇನ್ನೂ ಒಂದು ಪೇಜ್ ಗಟ್ಟಲೆ ಮಾತಾಡಬೇಕಾಗುತ್ತೆ. ಯಾಕಂದರೆ ಅವ್ರು ಅಲ್ಲೇ ಇರ್ತಾರೆ, ಅವ್ರು ಏನು ಮಾಡೋಕ್ಕೂ ಸಾಧ್ಯ ಇಲ್ಲ. ಸೊ ಅಟ್ಲೀಸ್ಟ್ ನೋಡಿ ಉರ್ಕೊಳ್ಳೋದಷ್ಟೇ ಅವ್ರ ಕೆಲಸ, ಉರ್ಕೊಳ್ಳಿ ಅಷ್ಟೇ. ನಾನು ಇದು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ಲಿಂದ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ನೆಕ್ಸ್ಟ್ ನಾವು ಇಲ್ಲಿ ಪ್ಲೇ ಗ್ರೌಂಡ್ ಹತ್ರ ಬಂದ್ವಿ. ಸೊ ಇಲ್ಲಿ ಬಂದುಬಿಟ್ಟು ಅಲ್ಲಿ ಚಾರ್ಜಸ್ ಎಲ್ಲ ಅಲ್ಲಿ ಹಾಕಿದ್ರು ಚಾರ್ಟು. ಇನ್ನೊಂದು ಎಷ್ಟು ಅವರ್ ಇರಬೇಕು ಏನು ಅನ್ನೋದು ಅಮೌಂಟ್ ಎಲ್ಲ ಫುಲ್ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. 1 hour ಆಡಿದ್ರೆ ಎಷ್ಟು, 2 hour ಆಡಿದ್ರೆ ಎಷ್ಟು, ಈ ಥರ. ಸೊ ನೋಡಿ, ಯಾರಿಗಾದ್ರೂ ಇಂಟ್ರೆಸ್ಟ್ ಇರೋರು ಆರಾಮಾಗಿ ಇಲ್ಲಿ ಬಂದು ಜಾಯಿನ್ ಆಗ್ಬೋದು. ಇನ್ನು ಫುಲ್ ಡೀಟೇಲ್ಸ್ ಬೇಕಾದ್ರೆ ನೀವು ಪಾಗೋಡದಲ್ಲಿ ಅವರು ಕಾಂಟ್ಯಾಕ್ಟ್ ನಂಬರ್ ಅದು ಎಲ್ಲ ಕೊಟ್ಟಿರ್ತೀನಿ ನಾನು. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ವಿಚಾರಿಸಿದ್ರೆ ಪ್ರತಿಯೊಂದು ಅವ್ರು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ನಿಮ್ಗೆ ಏನೇನು ಡೌಟ್ಸ್ ಇದೆಯೋ ಅವ್ರ ಹತ್ರ ಕ್ಲಿಯರ್ ಮಾಡ್ಕೋಬೋದು. ಇದು ಬಂದುಬಿಟ್ಟು ಸ್ಟೋರ್ ರೂಮ್ ಆಗಿರುತ್ತೆ. ಸೊ ಅಲ್ಲೆಲ್ಲ ಇಟ್ಟಿದ್ರು ಇದೆಲ್ಲ ಕ್ರಿಕೆಟ್ ಆಡೋದು, ಇದೆಲ್ಲ ಹೆಲ್ಮೆಟ್ಸ್ ಅಂತೆ, ಬಾಲ್ಸ್ ಅಂತೆ ಎಲ್ಲನೂ. ಇಲ್ಲಿ ಟೈಮ್ನ ಸೆಟ್ ಮಾಡಿ ಅದರೊಳಗೆ ಬಾಲ್ ಹಾಕ್ತಾರೆ. ನಿಜ ಎಷ್ಟು ಚೆನ್ನಾಗಿ ಹೋಗುತ್ತೆ ಅಂದರೆ ಬಾಲು. ಸೊ ಇವರು ಬ್ರದರ್ ಇದ್ದಾರಲ್ಲ, ಅವರೆಲ್ಲ ನೀಟಾಗಿ ಅದೆಲ್ಲ ಹೆಲ್ಮೆಟ್ ಎಲ್ಲ ಹಾಕ್ಕೊತಾ ಇದ್ದಾರಲ್ಲ, ಅವ್ರು ಹೋಗ್ತಾರೆ ತಾಳ್ರಿ ತೋರಿಸ್ತೀನಿ. ಅದು ನೀಟಾಗಿ ಟೈಮ್ ಸೆಟ್ ಮಾಡಿರ್ತಾರೆ. ಬಾಲು ಯಾರು ಒಬ್ಬರು ಬೌಲಿಂಗ್ ಮಾಡೋ ಅವಶ್ಯಕತೆನೇ ಇಲ್ಲ, ಅದರಲ್ಲಿ ಹಾಕಿದ್ರೆ ಸಾಕು, ಅದೇ ಬರುತ್ತೆ ಅಲ್ಲಿ ನಿಂತ್ಕೊಂಡ್ರೆ. ಅಷ್ಟು ಚೆನ್ನಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಸೊ ಇದರಲ್ಲಿ ನಾನು ಒಂದು ಸ್ವಲ್ಪ ಆಡೋಣ ಅಂತ ಹೋದೆ, ಆದರೆ ಬ್ಯಾಟ್ ಹೆಂಗೆ ಇಟ್ಕೋಬೇಕು, ಅದನ್ನು ಹೊಡಿಬೇಕು ಹೆಂಗೆ ಅನ್ನೋದೇ ಗೊತ್ತಾಗಲಿಲ್ಲ. ಆದರೆ ಅಷ್ಟು ಫೋರ್ಸ್ ಬಾಲ್ನ ಹೊಡಿಯೋಕ್ಕಾಗಲ್ಲ. ನೀಟಾಗಿ ನಾವು ನಿಧಾನಕ್ಕೆ ಅಲ್ಲಿ ಮುಂದೆ ಬಂದು ಹಾಕಿದ್ರು ನನಗೆ ಹೊಡಿಯೋಕ್ಕೆ ಬರ್ತಾಯಿಲ್ಲ ಆ ಥರ. ನೋಡಿ, ಆ ಬ್ರದರ್ ಹೋಗ್ತಾ ಇದ್ದಾರೆ. ಸೊ ಈಗ ಅವರೊಂದು ಸ್ವಲ್ಪ ಟ್ರಯಲ್ ತೋರಿಸ್ತಾರೆ ನಿಮಗೆ.
ನೋಡಿ ಯಾರಾದರೂ ಬಾಯ್ಸು ಇಲ್ಲ ಹೆಣ್ಮಕ್ಳು ಫ್ಯಾಮಿಲಿ, ಬಾಯ್ಸು ಹೆಣ್ಮಕ್ಳು ಅಂತಲ್ಲ, ಫ್ಯಾಮಿಲಿ ಸಮೇತ ಬಂದು ಆರಾಮಾಗಿ ಚಿಲ್ ಮಾಡ್ಬೋದು, ಇಲ್ಲಿ ಚಿಲ್ ಆಗ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ತಿನ್ನೋದಕ್ಕೆ ಅಂತ ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ ಆ ಕಡೆ. ಮತ್ತು ಇಲ್ಲಿ ಬಂದುಬಿಟ್ಟು ಇಲ್ಲೆಲ್ಲ ಆಟಾಡ್ಬೋದು. ನೋಡಿ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಒಂದು ವೇಳೆ ಸೊ ಇವ್ರನ್ನ ಕಾಂಟ್ಯಾಕ್ಟ್ ಆಗಿ, ನಮ್ಮ ಪಾವಗಡದಲ್ಲೇ ಫಸ್ಟ್ ಟೈಮ್ ಈ ಥರ ಒಂದು ಓಪನ್ ಮಾಡಿರೋದು. ನನಗಂತೂ ತುಂಬ ಖುಷಿ ಆಯಿತು. ನೋಡಿ ಅಲ್ಲಿ ಟೈಮ್ ಸೆಟ್ ಮಾಡಿಬಿಟ್ಟು ಆ ರೀತಿ ಬಾಲು ಒಂದಾದಮೇಲೆ ಒಂದು ನೆಕ್ಸ್ಟ್ ಆ ಥರ ಹೋಗುತ್ತೆ. ನೋಡಿ ಅವ್ರು ಹೊಡಿತಾವ್ರೆ. ನನಗಂತೂ ಇದು ಫಸ್ಟ್ ಟೈಮ್ ನಾನು ನೋಡಿದ್ದು, ತುಂಬ ಇಷ್ಟ ಆಯಿತು. ಸೊ ಅದಕ್ಕೆ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ, ಇಲ್ಲ ಮಕ್ಕಳ ಈ ಥರ ಜಾಯಿನ್ ಮಾಡಿಸ್ಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ಬಂದು ಜಾಯಿನ್ ಮಾಡಿಸ್ಬೋದು. ತುಂಬ ಚೆನ್ನಾಗಿ ಟ್ರೈನಿಂಗ್ ಎಲ್ಲ ಕೊಡ್ತಾರೆ. ಮತ್ತು ಸರ್ಟಿಫೈಡ್ ಆಗಿರುವಂಥ ಕೋಚರ್ಸ್ ಎಲ್ಲ ಬರ್ತಿದ್ದಾರಂತೆ. ನೆಕ್ಸ್ಟು ನಾನು ಬಂದಾಗ ಬೇಕಾದ್ರೆ ಅಪ್ಡೇಟ್ ಮಾಡ್ತೀನಿ. ಸೊ ಅವರು ಬಂದು ಎಲ್ಲ ನೀಟಾಗಿ ಕೋಚಿಂಗ್ ಅನ್ನೋದೆಲ್ಲ ಕೊಡ್ತಾರೆ. ಆವಾಗ ನಿಮಗೂ ಮಕ್ಳಿಗೂ ಎಲ್ರಿಗೂ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಪಿನಿಯನ್ನು. ಸೊ ಈಗ ಬಂದಿರೋ ಅಂಥವ್ರು ಇವರು ಬ್ರದರ್ಸ್ ಎಲ್ಲರೂ ಆಟಾಡ್ತಾಯಿದ್ರು. ನಾವು ಬರ್ತಿದ್ದೀವಿ ಅಂತ ಹೇಳ್ಬಿಟ್ಟು 2 hours ಇವರು ಟೈಮ್ ಮಾಡ್ಕೊಂಡಿದ್ದಾರೆ. ಆಲ್ರೆಡಿ ಈ ಟೈಮ್ಸ್ಗೆಲ್ಲ ಬುಕ್ ಆಗಿತ್ತಂತೆ, ಮುಂಚೆನೇ ಬುಕ್ ಮಾಡ್ಕೊಂಡಿದ್ದಾರೆ. ಇಲ್ಲೆಲ್ಲ ಆಟಾಡೋದಕ್ಕೆ ಬಂದುಬಿಟ್ಟು ಗ್ರೂಪ್ಸು ಎಲ್ಲ ಇರ್ತಾರಲ್ಲ, ಫ್ರೆಂಡ್ಸು ಆ ಥರ ಎಲ್ಲ ಬಂದುಬಿಟ್ಟು ಇಲ್ಲಿ ಆಟಾಡ್ತಾರೆ. ನನಗೆ ನೋಡ್ರಿ ಆಗ್ತಾವ್ರೆ, ಅದು ನೋಡಿತಾ ಇರೋದು ನೋಡಿ ನಗು ಅಂದರೆ ನಗು ಬರ್ತೈತೆ ನಮ್ಮ ಮನೆಯವರಿಗೆ. ಹೊಡಿ ಹಂಗೆ ಏನು ಹಂಗೆ ಮುಟ್ತಿದೀಯ ಅಂತವ್ರೆ. ನನಗೆ ಭಯ, ಹೊಡೆದ್ರೆ ಅಯ್ಯಪ್ಪ ಏನಾಗುತ್ತೋ ಅನ್ನೋ ಥರ. ಯಾವತ್ತೂ ಆಡಿಲ್ವಲ್ಲ, ಸೊ ಹಂಗಾಗಿ ಅಲ್ಲಿಂದ ನೆಕ್ಸ್ಟು ಮತ್ತೆ ಇನ್ನೊಂದು ಸ್ವಲ್ಪ ಡಿಶಸ್ ಎಲ್ಲ ಇವರು ಏನೇನೆಲ್ಲ ರೆಡಿ ಮಾಡ್ತಾರೋ ಅದನ್ನೆಲ್ಲ ಸ್ವಲ್ಪ ಟೇಸ್ಟ್ ಮಾಡಿ ಬನ್ನಿ ಅಂತಂದು ಮತ್ತೆ ಕರ್ಕೊಂಡು ಬಂದರು. ಇವರೆಲ್ಲ ಅವ್ರ ಫ್ಯಾಮಿಲಿ ಮೆಂಬರ್ಸು, ಬ್ರದರ್ ಇದ್ರಲ್ಲ, ಸೊ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇವರೆಲ್ಲನೂ. ಹಾಗಾಗಿ ಇಲ್ಲಿ ಬಂದುಬಿಟ್ಟು ಈಗ ವೆಯ್ಟ್ ಮಾಡ್ತಾಯಿದ್ದೀವಿ. ಅದೆಲ್ಲ ಡಿಶಸ್ ಎಲ್ಲ ಮಾಡ್ತಾಯಿದ್ದಾರೆ ಆಲ್ರೆಡಿ. ಈಗ ತೊಗೊಂಡು ಬಂದಿಟ್ಟರು. ನೋಡ್ತಾ ಇರ್ಬೋದು ಟೇಬಲ್ ಮೇಲೆ ಎಷ್ಟೆಲ್ಲ ಮಾಡಿದ್ದಾರೆ ವೆರೈಟಿ ಅಂತಂದು. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಇವರೆಲ್ಲ ಒಂದೊಂದು ಟೇಸ್ಟ್ ಮಾಡಿದೆ. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಕಾಫಿ ಅಂತೂ ನಾನು ಕಾಫಿ ಕುಡಿದೆ, ವಾವ್ ಅನ್ನಿಸ್ತು, ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ರು ಕಾಫಿ, ಫಿಲ್ಟರ್ ಕಾಫಿ. ಸೊ ಅದು ಜ್ಯೂಸಸ್ 2 ತೊಗೊಂಡ್ವಿ. ನೋಡ್ತಾ ಇರ್ಬೋದು ಯಾವ ಥರ ಇದೆ. ಟೇಬಲ್ ಫುಲ್ ಕಲರ್ಫುಲ್ಲಾಗಿದೆ. ಸೊ ಈ ಥರ ಇದು ಮಾಡಬೇಕಂದ್ರೆ ಸೊ ಇವರೆಲ್ಲ ಬೇರೆಯವರು, ನಮ್ಮ ಸೈಡವರೆಲ್ಲ ಅದೆಲ್ಲ ಕುಕ್ ಮಾಡಿರೋರು. ಸೊ ಹಂಗಾಗಿ ನೋಡಿ ಒಂದ್ಸರಿ ಟೇಸ್ಟ್ ಮಾಡೋಕ್ಕೂ, ಹಾಗೆ ಅಲ್ಲಿ ಕ್ರಿಕೆಟ್ದು ಇದೆಲ್ಲ ಜಾಯಿನ್ ಆಗಿ ನಾವು ಆಟಾಡಬೇಕು ಅನ್ನೋರು ಎಲ್ಲ ಬಂದುಬಿಟ್ಟು ಇಲ್ಲಿ ಆರಾಮಾಗಿ ಅವೈಲೇಬಲ್ ತಗೋಬೋದು ಇವ್ರ ಹತ್ರ. ಸೊ ಇದೆ ಇವ್ರ ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ನಾನು ಒಂದು ವೇಳೆ ಬೇಕು ಅಂದರೆ ಹೇಳಿ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀನಿ, ಇಲ್ಲ ಕಾಮೆಂಟ್ಸ್ಗಾದರೂ ರಿಪ್ಲೈ ಮಾಡ್ತೀನಿ. ಈಗ ಸದ್ಯಕ್ಕೆ ಜ್ಯೂಸ್ ಕುಡಿದ್ಬಿಟ್ಟು ನೆಕ್ಸ್ಟು ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾ ಇದ್ವಲ್ಲ, ಅದೆಲ್ಲ ಕುಡಿದು ಅಷ್ಟರಲ್ಲಿ ಬುಕ್ ಮಾಡ್ಕೊಂಡಿರೋರು ಬಂದರು. ಇವರೆಲ್ಲ ಗ್ರೂಪ್ ಬಂದುಬಿಟ್ಟು ಈಗ ಆಟಾಡ್ತಾವ್ರೆ. ಇವ್ರದ್ದೊಂದು ಕ್ಲಿಪ್ನ ಸ್ವಲ್ಪ ಆ್ಯಡ್ ಮಾಡೋಣ ಅಂತಂದು ಮಾಡ್ತಾಯಿದ್ದೀವಿ. ಅದು ಒಳಗಡೆ ಮ್ಯಾಟ್ಸ್ ಎಲ್ಲ ಹಾಕಿದಾರಲ್ಲ, ಏನು ಸಾಫ್ಟಾಗಿದ್ದಾವೆ ಅಂತೀರಾ. ಅದು ಓನ್ಲಿ ಸ್ಲಿಪ್ಪರ್ಸು ಅದೆಲ್ಲ ಹಾಕ್ಕೊಂಡು ಹೋಗಂಗಿಲ್ಲ ಒಳಗಡೆ. ಹಾಗಾಗಿ ನಾವು ಎಲ್ಲ ಸ್ಲಿಪ್ಪರ್ ಎಲ್ಲ ಬಿಟ್ಟು ಈಚೆ ಕಡೆನೇ ಒಳಗಡೆ ಬಂದಿದ್ದು. ತುಂಬ ಚೆನ್ನಾಗಿದೆ, ಕಂಫರ್ಟಾಗಿದೆ, ನೈಟ್ ಪೀಸ್ಫುಲ್ಲಾಗಿರುತ್ತೆ. ಈ ಥರ ಎಲ್ಲ ಆಟಾಡೋದು, ಡೇನೂ ಆಡ್ಬೋದು, ನೈಟು ಆಡ್ಬೋದು. ಸೊ ಹಂಗಾಗಿ ಯಾವ್ಯಾವ ಟೈಮಿಂಗ್ಸು ಏನು ಅಂತಂದು ಎಲ್ಲನೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಬೋದು ನೀವು. ಈಗ ಸದ್ಯಕ್ಕೆ ಇವರೆಲ್ಲ ಆಟಾಡ್ತಾಯಿದ್ರು. ನಾವು ಫೈನಲ್ ಕ್ಲಿಪ್ನ ತೊಗೊಂಡು ಮನೆಗೆ ಬಂದ್ವಿ. ಈ ರೀತಿ ಇತ್ತು ಇವತ್ತಿನ ವಿಡಿಯೋ. ಸಿಗೋಣ ನಾಳೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.